ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೊಂದು ಸ್ಪೆಷಲ್ ಆಗಿರೋ ರೆಸಿಪಿನ ಹೇಳ್ಕೊಡ್ತಿದ್ದೀನಿ. ಇದು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದೇನು ಅಂದರೆ ನುಗ್ಗೆಕಾಯಿ ಗೊಜ್ಜು. ನುಗ್ಗೆಕಾಯಿ ಮತ್ತು ಆಲೂಗಡ್ಡೆನ ಬಳಸಿ ಗೊಜ್ಜನ್ನ ಮಾಡಿದ್ದೀನಿ, ಆದರೆ ಜಾಸ್ತಿ ನುಗ್ಗೆಕಾಯಿನೇ ಹಾಕ್ಕೊಂಡಿದ್ದೀನಿ. ನಿಜವಾಗ್ಲೂ ನಾವು ಮಾಮೂಲಿ ನುಗ್ಗೆಕಾಯಲ್ಲಿ ಸಾಂಬಾರು ಮಾಡ್ಕೊತೀವಿ, ಆಮೇಲೆ ಬೇರೆ ಥರ ಪಲ್ಯಗಳನ್ನ ಮಾಡ್ಕೊತೀವಿ. ಈ ಥರ ಗೊಜ್ಜುಗಳನ್ನ ಮಾಡಿದ್ರೆ ಏನಾಗುತ್ತೆ ಅಂದರೆ ನಾವು ಚಪಾತಿ ಜೊತೆನೂ ತಿನ್ಬೋದು, ರೊಟ್ಟಿ ಜೊತೆನೂ ತಿನ್ಬೋದು, ಮುದ್ದೆ ಜೊತೆನೂ ತಿನ್ಬೋದು, ಆ್ಯಂಡ್ ಮತ್ತು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು. ತುಂಬ ಚೆನ್ನಾಗಾಗುತ್ತೆ. ನುಗ್ಗೆಕಾಯಿ ಅಂದರೆ ಯಾರು ಇಷ್ಟಪಡಲ್ಲ ಹೇಳಿ? ಎಲ್ಲರಿಗೂ ಇಷ್ಟ ಇರುತ್ತೆ ನುಗ್ಗೆಕಾಯಿ. ಅದೊಂದು ಫೇವ್ರೆಟ್ ವೆಜಿಟೇಬಲ್ ಅಂತಲೇ ಹೇಳ್ಬೋದು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದ್ರ ಜೊತೆ ಬಿಸಿ ಅನ್ನದ ಜೊತೆ ಬೆಣ್ಣೆನೋ ತುಪ್ಪನೋ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡು ನಿಜವಾಗ್ಲೂ ತಿನ್ನಿ, ಅಷ್ಟೇ ಸಖತ್ತಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು ಈ ಗೊಜ್ಜು. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ತುಂಬ ಈಸಿ. ಹೇಗೆ ಮಾಡೋದಂದರೆ ಫಸ್ಟು ಒಂದು ಪ್ಯಾನಿಗೆ 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ಆಯಿತಾ? ಅದಾದಮೇಲೆ ಮಾಮೂಲಿ ಆ್ಯಸ್ ಯೂಶ್ವಲ್ಲು ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು, ಇಲ್ಲಿ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಬಳಸ್ತಿದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೊಂಡು ಅದನ್ನು ಕೂಡ ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಟೊಮೆಟೊನೂ ಬಳಸ್ತೀನಿ, ಆಯಿತಾ? 2 ಮೀಡಿಯಮ್ ಸೈಜ್, ಯಾಕಂದರೆ ಗೊಜ್ಜು ಟೈಪ್ ಬರಬೇಕಲ್ವ, ಅದಕ್ಕೆ ನಾನು 2 ಟೊಮೆಟೊನ ಬಳಸ್ತಾ ಇದ್ದೀನಿ. ಸೊ 2 ಮೀಡಿಯಮ್ ಸೈಜ್ ಟೊಮೆಟೊನೂ ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡು ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಟೊಮೆಟೊ ಒಂದು 50% ಬೇಯೋವಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆಯಿತಾ? ಇದಾದಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೆಟೊ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆನ ತಗೊಳ್ಳಿ. ಇಲ್ಲಿ ನಾನು 3 ನುಗ್ಗೆಕಾಯಿನ ತೊಗೊಂಡಿದ್ದೀನಿ. ಆಮೇಲೆ 2 ಸಣ್ಣದ ಆಲೂಗೆಡ್ಡೆನ ತೊಗೊಂಡು ಅದು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಏನಿಲ್ಲ 1 ಸ್ಪೂನು ನಾರ್ಮಲ್ ಚಿಲ್ಲಿ ಪೌಡರು, 1 ಸ್ಪೂನ್ ಧನಿಯಾ ಪೌಡರು, 1 ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರು, ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಇದಕ್ಕೆ ಬೇಕಂದರೆ ಮನೇಲೇ ಮಾಡಿರ್ತೀರಲ್ಲ ಸಾಂಬಾರು ಪುಡಿ, ಅದನ್ನು ಕೂಡ ಬಳಸ್ಕೊಬೋದು. ನಾನು ಅದನ್ನೇನು ಹಾಕ್ಕೊಳ್ಳಿಲ್ಲ. ನಿಮಗೆ ಬೇಕಂದರೆ ಅದನ್ನು ಕೂಡ ಹಾಕ್ಕೊಬೋದು. ಇಲ್ಲಿ ನಾನು ನಾರ್ಮಲ್ ಚಿಲ್ಲಿ ಪೌಡರೇ ಹಾಕ್ಕೊಂಡೆ. ಅದಾದಮೇಲೆ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು 5 ನಿಮಿಷ ಬೇಯಿಸ್ಕೊಂಡೆ. ಅದು ನೀರೆಲ್ಲ ಅದು ಇಂಬ್ರಿಕೊಂಡಿತ್ತು, ಆದರೆ ಇನ್ನೂ ಸ್ವಲ್ಪ ಬೆಂದಿರಲಿಲ್ಲ. ನೋಡಿದೆ ನಾನು ಆಲೂಗಡ್ಡೆ ಎಲ್ಲ ಹಾಗೆ ಸ್ಮಚ್ ಮಾಡಿ, ಬಟ್ ಇನ್ನೂ ಬೆಂದಿರಲಿಲ್ಲ. ಆಗ ಮತ್ತೆ ನಾನು ಸ್ವಲ್ಪ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡ್ಬಿಟ್ಟು 10 ನಿಮಿಷ ಬೇಯಿಸ್ಕೊಂಡೆ. ಟೋಟಲ್ 20 ನಿಮಿಷ ಬೇಯಿಸಿದ್ದೀನಿ, ಸಣ್ಣ ಉರಿಲಿ ಬೇಯಿಸಿದ್ದೀನಿ. ಸೊ ಚೆನ್ನಾಗಿ ಬೆಂದು ರೆಡಿ ಆಯಿತು. ನಿಜವಾಗ್ಲೂ ತುಂಬ ಚೆನ್ನಾಗಾಗಿತ್ತು. ಮಿಸ್ ಮಾಡದೆ ಟ್ರೈ ಮಾಡಿ. ನಾನು ಹೇಳ್ದಂಗೆ ಬಿಸಿ ಬಿಸಿ ಅನ್ನಕ್ಕೆ ಈ ಥರ ಒಂದ್ಸರಿ ನುಗ್ಗೆಕಾಯಲ್ಲಿ ಈ ಥರ ಮಾಡಿ ನೋಡಿ. ನಾವು ನುಗ್ಗೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡ್ತಾನೆ ಇರ್ತೀವಿ ಯಾವಾಗ್ಲೂ. ಆ ಥರ ಮಾಡಿ ಬೋರ್ ಆಗಿರೋರು ಈ ಥರ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಮಿಸ್ ಮಾಡದೆ ಮಾಡಿ ನೋಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ, ಓಕೆನಾ?